ಹಾಯ್ ನಮಸ್ಕಾರ. ನಾನು ನಿಮ್ಮ ಮಂಜು ಫಾಲೋ ಮಾತಾಡ್ತಾ ಇದ್ದೀನಿ. ತುಂಬ ದಿವಸಗಳಿಂದ ನನ್ನ ಗಾಡಿ ಟೈರ್ ಚೇಂಜ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ. ಟೈಮ್ ಸಿಕ್ಕಿರಲಿಲ್ಲ, ಅದಕ್ಕೋಸ್ಕರ ಚೇಂಜ್ ಆಗಿರಲಿಲ್ಲ. ಇವತ್ತು ಹೆಂಗಾದ್ರೂ ಮಾಡಿ ಚೇಂಜ್ ಮಾಡಲೇಬೇಕು ಅಂತ ಹೊರಟೆ. ಯಾಕೆಂದರೆ ಆಲ್ರೆಡಿ ಗಾಡಿ ಟೈರ್ ಫ್ಲಾಟ್ ಆಗಿಬಿಟ್ಟು ಏರೆಲ್ಲ ಹೋಗ್ಬಿಟ್ಟಿತ್ತು ಮನೆ ಹತ್ರ. ಸೊ ನಾನು ಡೈರೆಕ್ಟ್ ಹೋಗಿದ್ದೆ ಟೈರ್ ಶಾಪ್ಗೆ. ಹೋಗಿ ಅವ್ರ ಹತ್ರ ಕೇಳಿದೆ ಈ ಥರ ಟೈರ್ ಚೇಂಜ್ ಮಾಡಬೇಕು ಅಂತ. ಅವ್ರು ಆಯಿತು ಸರ್ ಮಾಡ್ಕೊಡ್ತೀನಿ, ಯಾವ್ದು ಬೇಕು ಅಂತ ಕೇಳಿದ್ರು. ಸೊ ನಾನು ಅವ್ರಿಗೆ ಹೇಳಿದೆ ನಾನು ಆಫ್ ರೋಡ್ ಜಾಸ್ತಿ ಹೋಗ್ತಾ ಇರ್ತೀನಿ, ಅದೇ ಥರ ಸೇಮ್ ಆನ್ ರೋಡ್ ಕೂಡ ಯೂಸ್ ಮಾಡ್ತೀನಿ ಅಂತ. ಅವ್ರು ನಂಗೆ ಸಜೆಸ್ಟ್ ಮಾಡಿತ್ತು 8800 ರುಪೀದು ಒಂದು ಆಫ್ ರೋಡ್ ಟೈರ್ನ ಸಜೆಸ್ಟ್ ಮಾಡಿದ್ರು. ಅದೇನಪ್ಪ ಅಂದರೆ ಜಾಸ್ತಿ ಮಡ್ಡಲ್ಲಿ ಹೋಗೋವಂಥದ್ದು. ನಾನು ಎಲ್ರಿ ಜಾಸ್ತಿ ಅಲ್ಲಿ ಮಡ್ಡಲ್ಲಿ ಹೋಗ್ತೀನಿ, ಹೋದರೆ ನಮ್ಮೂರಲ್ಲಿ ಹೋಗ್ತೀನಿ, ಅದು ಬಿಟ್ಟರೆ ಇನ್ನು ಇಲ್ಲೇ ಬೆಂಗಳೂರಲ್ಲಿ. ನಾನು ಹೇಳಿದೆ ನನಗೆ ಅದೆಲ್ಲ ಬೇಡಪ್ಪ, ನಂಗೆ ನಾರ್ಮಲ್ ಆಗಿರೋದನ್ನೇ ಕೊಡು ಅಂತ. ಸೊ ಓಕೆ, ಅವ್ರು ಬಂದ್ಬಿಟ್ಟು ನನಗೆ ಆಫ್ ರೋಡ್ಲಿ ಒಳ್ಳೆ ಟೈರ್ ಸಜೆಸ್ಟ್ ಮಾಡಿದರು, C8ದು. ಸೊ ಮನೆ ಹತ್ರನೇ ಬಂದು ಗಾಡಿ ಟೈರ್ನ ಕ್ಲೀನಾಗಿ ರಿಮೂವ್ ಮಾಡಿ ಅವರ ಶಾಪ್ಗೆ ತಗೊಂಡೋಗಿ ವರ್ಕ್ ಸ್ಟಾರ್ಟ್ ಮಾಡಿದರು. ಕ್ಲೀನಾಗಿ ಇದು ಏನು ಪ್ರಾಬ್ಲಮ್ ಆದಂಗೆ ಟೈರ್ನ ರಿಮೂವ್ ಮಾಡಿ ಹೊಸ ಟೈರ್ನ ಫಿಕ್ಸ್ ಮಾಡಿ ಗಾಡಿ ರೆಡಿ ಮಾಡಿ. ಅಷ್ಟರೊಳಗಡೆ ನನ್ನ ಗಾಡಿ ನನಗೊಂದು ಕ್ವಶನ್ ಕೇಳ್ತು. ಏನು ಕೇಳ್ತು ಅಂದರೆ, ಅಲ್ಲ ಗುರು, ತಿಂಗಳ ನೀನು ಪೂಮಾ ನೈಕಿ ಅಂತ ಶೂ ಪರ್ಚೇಸ್ ಮಾಡ್ತಾ ಇರ್ತೀಯ, ನನಗೇನು ಗುರು ಒಂದು ವರ್ಷ ಆದರೂ ಕೂಡ ನೀನು ಒಂದು ಟೈರ್ ನನಗೂ ಚೇಂಜ್ ಮಾಡೋದಲ್ಲ ಗುರು, ನನಗೂ ಬ್ರ್ಯಾಂಡ್ ಅಂತ ತುಂಬ ಇದೆ, ನನಗೂ ಯಾವುದೋ ಒಂದು ಒಳ್ಳೆ ಬ್ರ್ಯಾಂಡ್ ಕೊಡಿಸು ಗುರು ಅಂತ. ನಾನು ಹೇಳಿದೆ ಒಳ್ಳೆ ಬ್ರ್ಯಾಂಡು ಅಂದರೆ ಇವಾಗ ಟ್ರೆಂಡಿಂಗ್ ಇದೇ ಬ್ರ್ಯಾಂಡಪ್ಪ ಅಂತ. ನ್ಯೂ ಟೈರ್ನ ಅನ್ಬಾಕ್ಸಿಂಗ್ ಮಾಡಿ ಕ್ಲೀನಾಗಿ ಆ ಟೈರ್ನ ಆ ರಿಮ್ ಒಳಗಡೆ ಕ್ಲೀನಾಗಿ ಫಿಕ್ಸ್ ಮಾಡಿ ತಗೊಂಡು ಬಂದು ಗಾಡಿಗೆ ಫಿಕ್ಸ್ ಮಾಡಿ ಕೊಟ್ಟರು. ಸೊ ಅದೇ ಥರ ನಾನು ಹೆಂಗೋ ಲಾಂಗ್ ಡ್ರೈವ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಈ ಸೈಕಲ್ ಗ್ಯಾಪಲ್ಲಿ ಗಾಡಿ ಟೈರ್ ಕೂಡ ಚೇಂಜ್ ಆಯಿತು. ಲಾಂಗ್ ಡ್ರೈವ್ದು